ಕೋಟ್ವರೆಗೂ ಹೋಗಬೇಕು ಅಂತ ಅಂದ್ಕೊಂಡಿದ್ದೀವಿ. ಪೀಪಲ್ ಕೋಟಿಗೆ ಹೋಗಿ ಅಲ್ಲಿ ನಾವು ಸ್ಟೇ ಆಗಬೇಕು. ಸೊ ಆನ್ ದ ವೇ ಇವಾಗ ನಾವು ಹೋಗ್ತಾ ಇದ್ದೀವಿ. ಅಲ್ಲಿಂದ ನಮ್ಮ ಜರ್ನಿ ತುಂಬಾ ಚೆನ್ನಾಗಿತ್ತು. ನೇಚರೆಲ್ಲ ನೋಡಿಕೊಂಡು ನಮ್ಮ ಜರ್ನಿ ಹಾಗೆ ಕಂಟಿನ್ಯೂ ಆಗ್ತಾ ಹೋಯಿತು. ಹಾಗೆ ಲೈಟಾಗಿ ಹೊಟ್ಟೆ ಹಸಿವು ಸ್ಟಾರ್ಟ್ ಆಯಿತು. ನಾವು ಟಿಫನ್ನಿಗೆ ಒಂದು ಬ್ರೇಕ್ ತೊಗೊಂಡ್ವಿ. ಟಿಫನ್ನಲ್ಲಿ ನಾನು ತಿಂದಿದ್ದು ಸ್ಯಾಂಡ್ವಿಚ್, ಯಾಕಂದರೆ ರೋಟಿ ಕರಿ ತಿಂದು 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 ಸಿಕ್ಕಾಪಟ್ಟೆ ಬೇಜಾರಾಗಿಬಿಟ್ಟಿತ್ತು. ಅದಕ್ಕೋಸ್ಕರ ಅದಾದಮೇಲೆ ಹೋಟೆಲ್ ಮುಂದೆಗಡೆ ಮಾತ್ರ ವ್ಯೂ ತುಂಬಾ ಚೆನ್ನಾಗಿತ್ತು. ಅದಾದಮೇಲೆ ನಾವು ತಿಂಡಿ ತಿಂದಾದಮೇಲೆ ನಮ್ಮ ಬಸ್ ಕಡೆಗೆ ಹೊರಟ್ವಿ. ಗೈಸ್, ನಾವು ಟಿಫನ್ ಮಾಡಿದ್ದಾಯಿತು. ಇವಾಗ ಟಿಫನ್ ಮಾಡಿ ಹಾಗೆ ಜರ್ನಿ ಕಂಟಿನ್ಯೂ ಮಾಡೋದು. ಇವತ್ತೇನು ಇಲ್ಲ ಗೈಸ್, ಬರೀ ಜರ್ನಿ ಅಷ್ಟೇ. ನಾಳೆ ಆ್ಯಕ್ಚುಲಿ ಬದ್ರಿನಾಥ್ ಟೆಂಪಲ್ಗೆ ಹೋಗಬೇಕಾಗಿರೋದು. ನಾಳೆ ಮಾರ್ನಿಂಗ್ ಹೋಗ್ತೀವಿ ಬದ್ರಿನಾಥ್ಗೆ. ಬಿಕಾಸ್ ಇವತ್ತು ಹೋಗೋಷ್ಟರಲ್ಲಿ ನಮಗೆ ಟೈಮ್ ಆಗಿಬಿಡುತ್ತೆ. ಅದಕ್ಕೆ ಪೀಪಲ್ ಕೋಟಲ್ಲಿ ಸ್ಟೇ ಮಾಡಿಬಿಟ್ಟು ನಾಳೆ ಬೆಳಗ್ಗೆ ನಾವು ಬದ್ರಿನಾಥ್ ದರ್ಶನಕ್ಕೆ ಹೋಗ್ತಾಯಿದ್ದೀವಿ. ಅದೇ ಲಾಸ್ಟು ಬದ್ರಿನಾಥ್ ದರ್ಶನ ಆದಮೇಲೆ ರಿಟರ್ನ್ ಬ್ಯಾಂಗಳೂರು. ಮತ್ತು ನಾವು ಡೆಲ್ಲಿಗೆ ಬಂದು ಡೆಲ್ಲಿಯಲ್ಲಿ ಸ್ವಲ್ಪ ಅಲ್ಲಿ ಇಲ್ಲಿ ತಿರುಗೋಣ ಅಂತ ಅಂದ್ಕೊಂಡಿದ್ದೀವಿ. ನೋಡೋಣ, ಟೈಮ್ ಸಿಕ್ಕಿದ್ರೆ ಹೋಗ್ಬಿಟ್ಟು ಎಲ್ಲಾದರೂ ತಿರುಗಿ ಆಮೇಲೆ ಬ್ಯಾಂಗ್ಳೂರಿಗೆ. ಅಲ್ಲಿಂದ ಆ ಊರನ್ನ ನೋಡ್ಕೊಂಡು ಹೋಗ್ಬೇಕಾದ್ರೆ ಅಂತೂ ತುಂಬಾ ಶಾಕ್ ಆಯಿತು. ಯಾಕಂದರೆ ಎಲ್ಲ ಕಡೆನೂ ಸುತ್ತಮುತ್ತಲು ಫುಲ್ಲು ಬೆಟ್ಟಗಳೇ. ಆ ಬೆಟ್ಟಗಳ ಮೇಲೆ ಮನೆಗಳು ಮಾಡ್ಕೊಂಡಿದ್ರು. ಅದು ನೋಡ್ತಾ ಇದ್ರು ಅಂತೂ ಭಯನೇ ಆಗ್ತಾಯಿತ್ತು. ಗಾಯ್ಸ್, ನಾವು ಪೀಪಲ್ ಕೋಟ್ಗೆ ರೀಚ್ ಆದ್ವಿ. ರೀಚ್ ಆಗಿ ಇಲ್ಲಿ ದೇವ್ ಪ್ಯಾಲೇಸ್ ಹೋಟೆಲ್, ಇಲ್ಲಿ ಹೋಟೆಲ್ ದೇವ್ ಪ್ಯಾಲೇಸ್ ಹತ್ರ ನಾವು ರೂಮ್ ಮಾಡಿದ್ದೀವಿ. ಇವಾಗ ನಾವು ಟೀ ಕುಡಿಯೋಕ್ಕೆ ಬಂದಿದ್ದೀವಿ. ಇಲ್ಲೂ ಕೂಡ ಸಿಕ್ಕಾಪಟ್ಟೆ ಚಳಿ ಇದೆ. ನೋಡಿ ವ್ಯೂ ಹೆಂಗಿದೆ ಹಿಂದೆ ಎಲ್ಲ. ಬನ್ನಿ ಟೀ ಕುಡಿಯೋಣ. ಹಾಯ್ ಗಾಯ್ಸ್, ಗುಡ್ ಮಾರ್ನಿಂಗ್. ಇವತ್ತು ಡೇ 8. ಇವತ್ತು ನಾವು ಬೆಳಗ್ಗೆ ಇವಾಗ 6 o'clock ಆಗಿದೆ. ನೋಡಿ ವ್ಯೂ ಹೆಂಗಿದೆ ಹಿಂದೆಗಡೆ ಎಲ್ಲ. ಇವಾಗ ಬದ್ರಿನಾಥ್ ಟೆಂಪಲ್ಗೆ ಹೋಗ್ತಾ ಇದ್ದೀವಿ. ಆಲ್ಮೋಸ್ಟ್ ರೆಡಿ ಆಗಿದ್ದೀನಿ. ಇವತ್ತು ಆ್ಯಕ್ಚುಲಿ ಸ್ಯಾರಿ ಹಾಕ್ಕೊಂಡಿದ್ದೀನಿ. ಇವತ್ತು ಟೆಂಪಲ್ಗೆ ಹೋಗಬೇಕು. 5 o'clockಗೆ ಹೋಗಬೇಕಿತ್ತು. 5:30 ಆಗಿಬಿಟ್ಟಿದೆ. 6 o'clock ಅಂದ್ಕೊಂಡ್ಬಿಟ್ಟೆ, 5:30 ಆಗಿದೆ. ಈಗ ಹೋಗ್ತಾ ಇದ್ದೀವಿ. ನಾವು ಬದ್ರಿನಾಥಿಗೆ ಹೋಗೋ ರೂಟ್ ಮಾತ್ರ ಸಖತ್ತಾಗಿ ಮತ್ತು ಅಡ್ವೆಂಚರ್ ಆಗಿತ್ತು. ಸಿಕ್ಕಾಪಟ್ಟೆ ಸಖತ್ತಾಗಿತ್ತು. ಆ್ಯಂಡ್ ಆ ಬೆಟ್ಟಗಳು ಕೊರೆದಿರುವಂತಹ ಜಾಗದ ರೋಡು, ಅಲ್ಲಿ ನಾವು ಹೋಗ್ತಾ ಇದ್ದಿದ್ದು ಎಕ್ಸ್ಪೀರಿಯೆನ್ಸ್ ಮಾತ್ರ ಅದು ಎಕ್ಸ್ಪೀರಿಯೆನ್ಸ್ ಮಾಡಿದವ್ರಿಗೇ ಗೊತ್ತಾಗೋದು. ಅಷ್ಟು ಸಖತ್ತಾಗಿತ್ತು. ಆ್ಯಂಡ್ ಎಷ್ಟು ದೊಡ್ಡ ದೊಡ್ಡ ಬೆಟ್ಟಗಳಂತಂದರೆ ಮೇಲೆ ನಿಜವಾಗ್ಲೂ ಏನೂ ಕಾಣಿಸ್ತಾ ಇರಲಿಲ್ಲ. ಆ ಥರ ಮೇಲೆ ಎಲ್ಲ ನೋಡಿ ಮರಗಳಿದೆ, ಬಟ್ ಏನೂ ಕಾಣಿಸ್ತಾ ಇರಲಿಲ್ಲ. ಅಷ್ಟು ಅಲ್ಲಿ ಫಾಗ್ ಮುಚ್ಕೊಂಡಿತ್ತು. ಆ್ಯಂಡ್ ಒಂದು ಆಲ್ಮೋಸ್ಟ್ ನಾವು ಅಲ್ಲಿ ಜರ್ನಿ ಸ್ಟಾರ್ಟ್ ಮಾಡಿದ್ದೊಂದು 8-9 o'clock ಟೈಮು. ಬಟ್ ಆದ್ರೂ ಅಷ್ಟೊಂದು ಫಾಗ್ ಇತ್ತು. ತುಂಬಾ ಚೆನ್ನಾಗಿರುವಂಥ ಎಕ್ಸ್ಪೀರಿಯೆನ್ಸ್. ನೋಡಿ ಇಲ್ಲೆಲ್ಲನೂ ಫಾಗೇ ಇರೋದು. ಆ್ಯಂಡ್ ಸೂಪರ್ ಎಕ್ಸ್ಪೀರಿಯೆನ್ಸ್ ಇದು ಮಾತ್ರ. ಬದ್ರಿನಾಥದ ರೂಟ್ ನೋಡಿ ಗಾಯ್ಸ್ ಹೆಂಗಿದೆ. ನೋಡಿ ಗಾಯ್ಸ್, ಅಲ್ಲಿ ಕಾಣಿಸ್ತಿದೆಯಲ್ಲ ಅದೇ ರೂಟಿಂದ ನಾವು ಇವಾಗ ಬಂದಿದ್ದು. ಅಲ್ಲಿ ಚಿಕ್ಕದಾಗಿ ಕಾಣಿಸ್ತಿದೆ ನೋಡಿ ರೂಟಿಂಗ್ಗೆ. ಅಲ್ಲಿಂದ ಇವಾಗ ನಾವು ಮೇಲೆ ಬಂದಿದ್ದೀವಿ. ಸ್ವಲ್ಪ ಲೈಟಾಗಿ ಬಿಸಿಲು ಬರ್ತಾ ಇದೆ ಗೈಸ್. ಇವಾಗ ನಾವು ಬದ್ರಿನಾಥಿಗೆ ರೀಚ್ ಆಗಿದ್ದೀವಿ. ಇಲ್ಲಿ ನೋಡಿದ್ರೆ ಬಿಸಿಲಿದೆ, ಆದರೂ ಚಳಿ ಆಗ್ತಿದೆ. ವೆದರ್ ನೋಡಿ ಇಲ್ಲಿ ಹೆಂಗಿದೆ. ಈ ಕಡೆ ಬನ್ನಿ ಅಕ್ಕ. ಬಿಸಿಲು ಸಿಕ್ಕಾಪಟ್ಟೆ ಬಿಸಿಲಿದೆ, ಬಟ್ ಬಿಸಿಲೇ ಫೀಲ್ ಆಗ್ತಾ ಇಲ್ಲ, ಚಳಿ ಆಗ್ತಾ ಇದೆ. ನಾವು ಬೇರೆ ಬಿಸಿಲು ಬಿದ್ದಿದೆ ಅಂತ ಜರ್ಕಿನೆಲ್ಲ ತೆಗ್ದು ಬಸ್ಸಲ್ಲಿ ಬಂದ್ವಿ. ಬಿಸಿಲಿದೆ ಬಿಡು ಅಂದ್ಬಿಟ್ಟು ಜರ್ಕಿನೂ ಹಾಕೊಳ್ತೀರ ಹಂಗೆ ಬಂದ್ಬಿಟ್ವಿ. ಬಿಸಿಲು ಕೂಡ ಇದೆ, ಆಗ ಬಿಸಿಲು ಮೈಗೆ ತಾಗ್ತಾನೆ ಇಲ್ಲ, ಆ ಲೆವೆಲಿಗೆ ಚಳಿ ಆಗ್ತಾ ಇದೆ. ಗೈಸ್, ನಿಮ್ಗಲ್ಲಿ ಕಾಣಿಸ್ತಿದೆ ಅಲ್ವಾ, ಅದು ಅಲಕ್ನಂದ ನದಿ ಹರಿತಾ ಇರೋದು. ದೇವಸ್ಥಾನ ಹತ್ರ ಅಲಕ್ನಂದ ನದಿ ಇದೆ.
ಸಿಕ್ಕಾಪಟ್ಟೆ ಜನ ಇದ್ದಾರೆ. ಅಲ್ಲಿಂದ ಎಷ್ಟು ಜನ ಇದೆ ಕ್ಯೂ. ನಾವು ಈ ಕಡೆಯಿಂದ ಹೋಗೋಣ ಬಂದೆ. ಬದ್ರಿನಾಥ್ ದೇವಸ್ಥಾನ. ಇಲ್ಲಿ ಇರೋ ನದಿ ಬಂದು ಅಲಕ್ನಂದಾ ನದಿ. ಅಲಕ್ನಂದಾ ನದಿ ಇಲ್ಲಿ ಹರಿತಾ ಇರೋದು. ದೇವಸ್ಥಾನದ ಹಿಂದೆಗಡೆ ನಿಮ್ಗೆ ಏನ್ ಕಾಣಿಸ್ತಿದೆ ಅಲ್ವಾ ಬೆಟ್ಟಗಳು, ಅದು ನರಹರಿ ಅಂತ ಬೆಟ್ಟದ ಹೆಸರು. ಬದ್ರಿನಾಥಲ್ಲಿ ಮಾತ್ರ ಸಿಕ್ಕಾಪಟ್ಟೆ ಚಳಿ ಇತ್ತು. ಆ ಚಳಿ ತಡ್ಕೊಳಕ್ಕೆ ಆಗ್ತಾ ಇರಲಿಲ್ಲ. ಬಿಸಿಲಲ್ಲಿ ಕುತ್ಕೊಂಡ್ರು ಚಳಿ ಆಗ್ತಾ ಇತ್ತು, ಆ ಲೆವೆಲಿಗೆ ಚಳಿ ಇತ್ತು. ಆ್ಯಂಡ್ ನಮಗೆ ದರ್ಶನ ಕೂಡ ಅಲ್ಲಿ 3-4 ಅವರ್ಸ್ ಆಯಿತು ದರ್ಶನವಾಗೋಕ್ಕೆ. ಬಂದ್ವಿ, ಬಸ್ಸಲ್ಲಿ ಕುತ್ಕೊಂಡಿದ್ದೀವಿ. ಇನ್ನು ಬೇರೆಯವ್ರು ಬಂದಿಲ್ಲ, ಎಷ್ಟು ಜನ ಬಂದಿದ್ದೀವಿ. ಸಿಕ್ಕಾಪಟ್ಟೆ ಚಳಿ ಇದೆ. ಇವಾಗ ಬದ್ರಿನಾಥ ದರ್ಶನ ಮುಗೀತು. ನೆಕ್ಸ್ಟು ಮನಾ ವಿಲೇಜ್ಗೆ ಹೋಗ್ಬೇಕಂತ ಅಂದ್ಕೊಂಡಿದ್ದೀವಿ. 6 o'clock ಕ್ಲೋಸ್ ಆಗಿಬಿಡುತ್ತೆ. ಅಷ್ಟಲ್ಲಾದರೆ ಹೋಗೋದು, ಇಲ್ಲ ಅಂತಂದರೆ ಅದಕ್ಕೆ ಹೋಗೋಕ್ಕಾಗಲ್ಲ. ನೋಡೋಣ. ಗೈಸ್, ಇವಾಗ ಮನಾ ವಿಲೇಜ್ಗೆ ಹೋಗೋಣ ಅಂದ್ಕೊಂಡ್ವಿ, ಬಟ್ ಟೈಮ್ ಆಗಿಬಿಟ್ಟಿತ್ತು. ಅದಕ್ಕೋಸ್ಕರ ಮನಾ ವಿಲೇಜ್ಗೆ ಹೋಗೋಕ್ಕಾಗಿಲ್ಲ. ಇಲ್ಲೇ ಒಂದು ಹನುಮಾನ್ ಟೆಂಪಲ್ ಇದೆ, ಹಂಗೆ ಒಂದು ವಿಸಿಟ್ ಹಾಕಿ ದೇವಸ್ಥಾನಕ್ಕೆ ಹಂಗೆ ಹೋಗಿ ನೋಡ್ಕೊಂಡು ಬರೋಣ ಅಂತ ಹೋಗ್ತಾಯಿದ್ದೀವಿ. ಇಷ್ಟು ಕೆಳಗಡೆ ಬಂದು ಇವಾಗ ಬದ್ರಿನಾಥಿಂದ ಆದ್ರೂ ಸಿಕ್ಕಾಪಟ್ಟೆ ಚಳಿ ಇದೆ. ಇಲ್ಲೊಂದು ಚಿಕ್ಕದಾಗಿ ಹನುಮಾನ್ ದೇವಸ್ಥಾನ ಇದೆ, ನೋಡಿದೆ ಹೆಂಗಿದೆ.